ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನ್ನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಫ್ರೆಂಡ್ಸ್, ನಾವು ಹಿಂದಿನ ವರದಿಯಲ್ಲಿ ಔಷಧಿ ಅಲ್ಲದ ಔಷಧಿ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ. ಆ್ಯಂಡ್ ಆ ಔಷಧಿನ ತೊಗೋಬೇಕು ಅಂತ ಹೇಳಿದ್ರೆ ನಾವೇನು ಯಾವುದೇ ಸ್ಟೋರ್ಗೆ ಹೋಗಬೇಕಾಗಿಲ್ಲ, ಎಕ್ಸ್ಪೆನ್ಸಿವ್ ಅಮೌಂಟ್ನ ಕಟ್ಟಬೇಕಾಗಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಬೇರೆಯವ್ರ ಹತ್ರದಿಂದನೂ ನಾವು ಅದನ್ನು ಬಾರೋ ಮಾಡಬೇಕಾಗಿಲ್ಲ. ಆ್ಯಂಡ್ ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಒಂದು ಕ್ಲೂ ಸಿಕ್ಕಿರುತ್ತೆ, ಒಂದು ಹಿಂಟ್ ಸಿಕ್ಕಿರುತ್ತೆ ಏನು ಆ ಒಂದು ಔಷಧಿ ಅಲ್ಲದ ಔಷಧಿ ಅಂತ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯು ಹ್ಯಾಡ್ ಇಟ್ ರೈಟ್. ಆ್ಯಂಡ್ ಅದೇನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆರ್ ಸ್ಮೈಲ್, ನಮ್ಮ ಒಂದು ನಗು. ರೈಟ್. ಆ್ಯಂಡ್ ಈ ನಗುನ ಪರ್ಚೇಸ್ ಮಾಡಬೇಕಾಗಿಲ್ಲ ನಾವು, ಯಾವುದು ಬೇರೆಯವ್ರ ಹತ್ರದಿಂದ ನಾವು ಅದನ್ನು ಸ್ವಲ್ಪ ಕೊಡಪ್ಪ ಅಂತಲೂ ನಾವು ಕೇಳೋಕ್ಕಾಗಲ್ಲ. ಇಟ್ಸ್ ಅ ನ್ಯಾಚುರಲ್ ರೆಮಿಡಿ ನಮ್ಮ ಒಳಗಡೆ ಇದೆ. ಆ್ಯಂಡ್ ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲ ನೋಡ್ತಾ ಇರ್ತೀರ ಕಾಲ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಈ ಒಂದು ಆಧುನಿಕ ಪ್ರಪಂಚ ಎಲ್ಲರೂ ಅವದೇ ಆದಂಥ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಬ್ಯುಸಿಯಾಗಿರೋದ್ರಿಂದ ನೀವು ನೋಡ್ಬೋದು, ಕೆಲಸದಲ್ಲಿರೋರಿಗೆ ಅವರ ಕೆಲಸದ ಒತ್ತಡ, ಅವರ ವೃತ್ತಿಯ ಒತ್ತಡ, ಮಕ್ಕಳಿಗೆ ಅವರ ಶಿಕ್ಷಣ ಒತ್ತಡ, ತಾಯಿಗೆ ಮಕ್ಕಳ ಶಿಕ್ಷಣ ಒತ್ತಡ, ಮನೆ ಕುಟುಂಬದ ಒತ್ತಡ. ಸೊ ಈ ಥರ ಎಲ್ಲ ಒಂದು ಕಾರಣದಲ್ಲಿ ಬ್ಯುಸಿಯಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ನಗು ನಿಧಾನಕ್ಕೆ ಈ ಒಂದು ನಮ್ಮ ಕಾಲದಿಂದ ಮಾಯ ಆಗ್ತಾ ಬರ್ತಾ ಇದೆ. ಸೊ ಈ ನಗನ ಮತ್ತೆ ಮರುಕಳಿಸೋದು ಹೇಗೆ? ಆ್ಯಂಡ್ ಒಂದು ಫೇಮಸ್ ಥಾಟು ಇದೆಯಲ್ಲ, ಅ ಡೇ ವಿತೌಟ್ ಅ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅದು ತುಂಬ ಸತ್ಯ ಮತ್ತು 100% ನಿಜ. ಅದು ಹೇಗೆ ಅಂತ ಹೇಳಿದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಾವು ಬೇರೆಯವ್ರ ಮುಖದಲ್ಲಿ ಸ್ಮೈಲ್ನ ತಗೋರಾಗಬೇಕು, ರ್ಯಾದರ್ ದನ್ ಸ್ಮೈಲ್ನ ಕಿತ್ಕೊಳ್ಳೋರಾಗಬಾರ್ದು. ರೈಟ್. ಸೊ ಅದು ಹೇಗೆ ನಾವು ತಗೋಬೋದು, ಆ್ಯಂಡ್ ಆ ಸ್ಮೈಲಿಂದ ನಮಗೂ ಹೇಗೆ ಒಳ್ಳೆಯದಾಗುತ್ತೆ, ಮತ್ತು ನಮ್ಮನ್ನ ನಾವು ಯಾವ ರೀತಿ ಮೆಂಟಲಿ ಕಾಮ್ ತಗೋಬೋದು ಅನ್ನೋದನ್ನು ಈ ಒಂದು ವರದಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವರ್ಲ್ಡಲ್ಲಿ ಎಲ್ಲರೂ ಅಷ್ಟೇ ಪಾಸಿಟಿವ್ ಥಿಂಗ್ಸ್ನ ಮಾತಾಡೋರನ್ನ ನಾವು ತೀರಾ ಕಮ್ಮಿ ನೋಡಿರ್ತೀವಿ. ಯಾರೇ ನಾವು ಡಿಸ್ಕಷನ್ಸಲ್ಲಿ ಕೂತ್ಕೊಳ್ಳಿ, ಏನು ಮಾಡ್ತಾರೆ ಅವರು, ಫಸ್ಟು ನೆಗೆಟಿವ್ ಥಿಂಗ್ಸ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೋತಾರೆ ರಾದರ್ ದೆನ್ ಪಾಸಿಟಿವ್ ಥಿಂಗ್ಸ್. ಇಟ್ಸ್ ಹ್ಯಾಪನ್ಡ್ ಲೈಕ್ ದಟ್. ಏನು ಮಾಡೋಕ್ಕಾಗಲ್ಲ. ನೀವೇನೋ ಒಂದು ಐಡಿಯಾ ಡಿಸ್ಕಷನ್ ಮಾಡ್ತಾ ಇರ್ತೀರಾ, ಬಟ್ ಐಡಿಯಾದಲ್ಲಿ ಏನು ಪಾಸಿಟಿವ್ ಇದೆ ಅನ್ನೋದನ್ನು ಯಾರೂ ಮಾತಾಡೋದಿಲ್ಲ. ಐಡಿಯಾದಲ್ಲಿ ಏನು ನೆಗೆಟಿವ್ಸ್ ಇದೆ ಅನ್ನೋದನ್ನು ಫಸ್ಟ್ ನಿಮಗೆ ರಿಪೋರ್ಟಲ್ಲಿ ತೋರಿಸ್ತಾರೆ. ಸೊ ಈ ಒಂದು ಕಾಲದಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ನಾವು ಯಾವತ್ತೂ ಅಷ್ಟೇ ಸಕ್ಸಸ್ಫುಲ್ ಪೀಪಲ್ ಮಾಡೋದು ಏನಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ಒಬ್ಬ ಪರ್ಸನ್ದು ನೆಗೆಟಿವ್ ಥಿಂಗ್ಸ್ನ ಡಿಸ್ಕಷನ್ ಮಾಡಲ್ಲ, ಪಾಸಿಟಿವ್ ಥಿಂಗ್ಸ್ನ ಡಿಸ್ಕಷನ್ ಮಾಡ್ತಾರೆ. ಆ್ಯಂಡ್ ಪಾಸಿಟಿವಿಟಿನ ಡಿಸ್ಕಷನ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಮುಖದಲ್ಲೂ ಸ್ಮೈಲ್ ಕಮ್ಮಿ ಆಗಲ್ಲ, ಆ್ಯಂಡ್ ಮುಂದೆ ಇರೋ ಪರ್ಸನ್ ಮುಖದಲ್ಲೂ ಸ್ಮೈಲ್ ಯಾವತ್ತೂ ಕಮ್ಮಿ ಆಗಲ್ಲ. ಅದು ಹೇಗಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಬುಕ್ಕಲ್ಲಿ ಓದಿದಂಥ ಇನ್ಸಿಡೆಂಟ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಆ ಬುಕ್ ಬಂದುಬಿಟ್ಟು ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಬೈ ಡೇಲ್ ಕಾರ್ನಿಗಿ ಅಂತ. ಆ್ಯಂಡ್ ಈ ಒಂದು ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಏನಪ್ಪ ಅಂತ ಹೇಳಿದ್ರೆ, ದೇರ್ ವಾಸ್ ಒನ್ ವೆಟರ್ನರಿ ಕ್ಲಿನಿಕ್. ಒಂದು ವೆಟರ್ನರಿ ಕ್ಲಿನಿಕ್ ಇರುತ್ತೆ, ಆ್ಯಂಡ್ ಆ ಕ್ಲಿನಿಕಲ್ಲಿ ತುಂಬ ಜನ ಕೂತ್ಕೊಂಡಿರ್ತಾರೆ. ಇಟ್ ವಾಸ್ ಲೈಕ್ ಈವ್ನಿಂಗ್, ಆ್ಯಂಡ್ ನಿಮ್ಗೆ ಗೊತ್ತು, ವೆರಿ ಇಂಪೇಷಂಟ್ಲಿ ಡಾಕ್ಟರ್ ಬರೋದನ್ನು ಕಾಯ್ಕೊಂಡು ಕೂತಿರ್ತಾರೆ ಜನರು, ವಿತ್ ಆಫ್ ಸೋಂಬರ್ ಫೇಸಸ್. ತುಂಬ ಒಂದು ಏನನ್ನೋದು, ಅದೇನು ಹೇಳ್ತಾರಲ್ಲ, ಅಳದೇಕಿ ಮುಖ ಅಂತ ಹೇಳ್ತಾರಲ್ಲ, ಆ ರೀತಿ ಮುಖ ಮಾಡ್ಕೊಂಡು ಕೂತಿರ್ತಾರೆ. ಆ್ಯಂಡ್ ಅದೇ ಮುಖ ಮಾಡಿಕೊಂಡು ಅವರು ಯಾರು ಒಂದು ಪಕ್ಕದಲ್ಲಿ ಏನು ಡಿಸ್ಕಷನ್ಸ್ ಇರೋದಿಲ್ಲ, ಏನಿಲ್ಲ, ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಕೂತ್ಕೊಂಡಿರ್ತಾರೆ. ಆ್ಯಂಡ್ ಸಡನ್ಲಿ ಗ್ರ್ಯಾಂಡ್ ಮಾ ಬರ್ತಾರೆ, ಒಂದು ಕಿಟನ್ನ ಕರ್ಕೊಂಡು ಮತ್ತು ಒಂದು ಬೇಬಿನ ಕರ್ಕೊಂಡು. ಆ್ಯಂಡ್ ಬಂದು ಕೂತ್ಕೋತಾರೆ. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಬೇಬಿ ಇತ್ತಲ್ಲ, ಆ ಒಂದು ಬೇಬಿ ಏನು ಮಾಡುತ್ತೆ, ಒಬ್ಬ ಪರ್ಸನ್ ಮುಖ ನೋಡ್ಬಿಟ್ಟು ಸ್ಮೈಲ್ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಆ ಒಂದು ಪರ್ಸನ್ ರಿಪ್ಲೈ ಏನು ಬಂದಿರ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್, ರಿಪ್ಲೈ ಸ್ಮೈಲಿಂದಾನೇ ಬರುತ್ತೆ ಯಾವಾಗಲೂ ಅಷ್ಟೇ. ಅವರು ಸ್ಮೈಲ್ ಮಾಡ್ತಾರೆ. ಆ್ಯಂಡ್ ಇವೆಂಚುಯಲಿ ಏನಾಗುತ್ತೆ, ಇಡೀ ಆ ವೆಟರ್ನರಿ ಕ್ಲಿನಿಕಲ್ಲಿ ಯಾರು ಕೂತ್ಕೊಂಡಿರ್ತಾರಲ್ಲ, ಎಲ್ಲರೂ ಆ ಒಂದು ಹ್ಯಾಪಿನೆಸ್ಸಲ್ಲಿ ಎಂಗೇಜ್ ಆಗ್ತಾರೆ. ಆ್ಯಂಡ್ ಆ ಸೋಂಬರ್ ಇದ್ದಂಥ ವೆಟರ್ನರಿ ಕ್ಲಿನಿಕ್ಕು ಇವೆಂಚುಯಲಿ ಏನಾಗುತ್ತೆ, ಫುಲ್ಲು ಚೇರ್ಫುಲ್ ಆಗಿ ಟರ್ನ್ಔಟ್ ಆಗುತ್ತೆ, ಫುಲ್ಲು ಜಾಯ್ ಕ್ರಿಯೇಟ್ ಆಗುತ್ತೆ, ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಎಲ್ಲರ ಮುಖದಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಯು ಹರ್ಡ್ ಇಟ್ ರೈಟ್. ಒಂದು ಮಗು ಹೇಗೆ ಆ ಒಂದು ಕ್ಲಿನಿಕ್ನ ಹ್ಯಾಪಿ ಪಡಿಸ್ತು, ಜಾಯ್ ತೊಗೊಂಬಂತು, ಹಾಗೆ ನಾವು ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ಯಾವಾಗಲೂ ನಾವು ಬೇರೆಯವ್ರಿಗೆ ಖುಷಿನ ಹಂಚ್ತಾ ಹೋಗಬೇಕು, ಸ್ಮೈಲ್ನ ಜಾಸ್ತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು, ರ್ಯಾದರ್ ದೆನ್ ಸಾರೋ, ಡಿಸಪಾಯಿಂಟ್ಮೆಂಟ್ಸ್ ಬದಲು. ರೈಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಮೈಲ್ ಇಸ್ ದ ಬೆಸ್ಟ್ ಕಾಸ್ಮೆಟಿಕ್. ಆ್ಯಂಡ್ ಅದಕ್ಕೆ ನೀವು ಯಾವುದೇ ದುಡ್ಡು ಕಟ್ಟಂಗಿಲ್ಲ, ಅದು ನಮ್ಮ ಹತ್ರನೇ ಇರೋದ್ರಿಂದ ಯಾವಾಗಲೂ ಬೇರೆಯವ್ರ ಮುಖದಲ್ಲಿ ನಗು ತೊಗೊಂಡು ಬರೋಕ್ಕಿಂತ ಮುಂಚೆ ನಮ್ಮ ಮುಖದಲ್ಲಿ ನಗು ಇರಬೇಕು, ಮೇನ್ ಇಂಪಾರ್ಟೆಂಟ್. ಸೊ ಮೈ ಡಿಯರ್ ಫ್ರೆಂಡ್ಸ್,
ಇದಾಗಿತ್ತು ಈ ಒಂದು ವರದಿಯ ವಿಶೇಷ. ಐ ಹೋಪ್ ನೀವು ಬೇರೆಯವ್ರ ಮುಖದಲ್ಲಿ ನಗು ತರಿಸೋ ಅಂಥ ವ್ಯಕ್ತಿ ಆಗ್ತೀರ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಹಂಗಾಗಬೇಕು ಅಂತ ಹೇಳಿದ್ರೆ ಕಾಮಿಡಿಯನ್ ಆಗೋ ನೆಸೆಸಿಟಿ ಇಲ್ಲ. ಜಸ್ಟ್ ಯು ಹ್ಯಾವ್ ಟು ಬಿ ಅ ಸ್ಮೈಲ್ ಮಾಡೋನಾಗಿರ್ಬೇಕು ನೀವು. ಮತ್ತೆ ಭೇಟಿ ಆಗ್ತಿರೋಣ.